ಈಗ ಕರೆಂಟ್ ಭಾರತದ ಸ್ಟಾಕ್ ಮಾರ್ಕೆಟ್ 10%ಗಿಂತನೂ ಹೆಚ್ಚು ಬಿದ್ದೈತಿ. ಅದ್ರಾಗನು ಮೇನ್ ಏನಂತಂದ್ರ ಕೆಲವೊಂದು ಸ್ಟಾಕ್ಗಳ 40-50% ಕುಸಿದಾವ. ಅದ ಕಾರಣ ಹೂಡಿಕೆದಾರರ ತಲೆಯಾಗ ಏನ್ ಕ್ವಶನ್ ಐತಂತಂದ್ರ, ಏನ್ ನಮ್ಮ ಪೋರ್ಟ್ಫೋಲಿಯೋನ್ಯಾಗ 40-50% ಕೆಲವೊಂದು ಸ್ಟಾಕ್ಗಳು ಬಿದ್ದಾವ, ಆ ಸ್ಟಾಕ್ಗಳನ್ನ ನಾವು ಹೋಲ್ಡ್ ಮಾಡಬೇಕು ಲಾಂಗ್ ಟರ್ಮ್ ತಕ, ಅಥವಾ ಅವತ್ರದಾಗಿಂದ ಹೊರಗೆ ಬಂದ್ರೆ ನಾವು ಒಳ್ಳೇದಂತ ತಲೆ ಕ್ವಶನ್ ಐತಿ. ಅದ ಕ್ವಶನದ ಆನ್ಸರ್ ಅನ್ನ ಕಂಡುಹಿಡಿಯೋ ಪ್ರಯತ್ನ ಇವತ್ತಿನ ಈ ವಿಡಿಯೋನಾಗ ನಾವು ಮಾಡೋಣ. ಅದ ಕಾರಣ ಈ ವಿಡಿಯೋಗೆ ಲೈಕ್ ಮಾಡಿರ್ಕಿದ್ರೆ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಂದು ಡಿಸ್ಕ್ಲೈಮರ್ ಕೊಟ್ಬಿಡ್ತೇನೆ, ಈ ವಿಡಿಯೋ ಎಜುಕೇಷನ್ ಪರ್ಪಸ್ ಸಂಬಂಧ ಐತ್ರಿ. ಇದು ಯಾವುದು ಬಾಯ್ ಸೆಲ್ ರೆಕಮೆಂಡೇಶನ್ ಇಲ್ಲ, ಮತ್ತು ನಾ ಸೆಬಿ ರಿಜಿಸ್ಟರ್ ರಿಸರ್ಚ್ ಅನಲಿಸ್ಟ್ ಮತ್ತು ಫೈನಾನ್ಷಿಯಲ್ ಅಡ್ವೈಸರ್ನು ಇಲ್ಲ. ಇದು ನಿಮಗೆ ಗುರ್ತಿರ್ಬೇಕಾ. ನೋಡ್ರಿ, ಫಸ್ಟ್ ನಾವೇನು ತಿಳ್ಕೊಳ್ಳೋದಂತಂದ್ರೆ, ಒಂದು ಸ್ಟಾಕ್ ಕುಸ್ಯಾತೈತಂತಂದ್ರ ಅದ್ರಾಗ ಪ್ರಮುಖವಾಗಿ 4 ಕಾರಣಗಳು ಇರ್ತಾವ. ಆ ಕಾರಣಗಳು ಯಾವ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ಬಿಡುನು. ಅಂದ್ರ ಕಾರಣಲ್ಲೇ ನಮಗೆ ಗುರ್ತಾಗ್ತೈತಿ ಸ್ಟಾಕ್ ಮ್ಯಾಗ ಯಾವ ತರ ಇಂಪ್ಯಾಕ್ಟ್ ಆಗ್ತೈತಂತ. ನೋಡ್ರಿ, 1ನೇ ಕಾರಣ ಮಾರ್ಕೆಟ್ ಕರೆಕ್ಷನ್. ಮಾರ್ಕೆಟ್ ಕರೆಕ್ಷನ್ ದಿಂದ ಏನ್ರಿ ಒಂದ್ ಸ್ಟಾಕ್ ಬೀಳತೈತಿ, ಸ್ಟಾಕ್ ಪ್ರೈಸ್ ಬೀಳತೈತಿ ಅಂತಂದ್ರ ಅವಾಗ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರ ಮಾರ್ಕೆಟ್ ಸೆಂಟಿಮೆಂಟ್ ಓವರ್ ಆಲ್ ನೆಗೆಟಿವ್ ಇದ್ರ, ಒಳ್ಳೆ ಕಂಪ್ನಿ ಇದ್ರ, ಒಳ್ಳೆ ಸ್ಟಾಕ್ ಇದ್ರೂ ಸಹ ಕುಸಿತೈತಿ. ಇದ 1ನೇ ಕಾರಣ. 2ನೇ ಕಾರಣ ಏನಂದ್ರ ಸೆಕ್ಟರ್ ಸ್ಲೋ ಡೌನ್. ಪರ್ಟಿಕ್ಯುಲರ್ ಒಂದು ಸೆಕ್ಟರ್ ಅನ್ನ ಸ್ಲೋ ಡೌನ್ ಆಗ್ತೈತ್ರಿ. ಆ ಸೆಕ್ಟರ್ ಸ್ಲೋ ಡೌನ್ ಆಗಿದ್ದ ಕಾರಣ ಆ ಸೆಕ್ಟರ್ದಾಗಿರೋ ಕಂಪ್ನಿಗಳ ರಿಟರ್ನ್ ಅನ್ನ ಕೊಡಂಗಿಲ್ಲ, ಅಥವಾ ಕಂಪ್ನಿಗಳ ಕುಸಿತಾವ. ಈಗ ಎಕ್ಸಾಂಪಲ್ ನಾವು ತಗೋಬೇಕಂತಂದ್ರೆ IT ಸೆಕ್ಟರ್. IT ಸೆಕ್ಟರ್ ಈಗ ಸ್ಲೋ ಡೌನ್ ಆಗೈತಿ. ನೀವು ನೋಡಿರ್ಬೋದು, IT ಸೆಕ್ಟರ್ ಸ್ಟಾಕ್ಗಳ ಕುಸಿತಾವ ಮತ್ತು ರಿಟರ್ನ್ ಅನ್ನ ಕೊಡವಲ್ವು. ಅದ ಕಾರಣ ಸೆಕ್ಟರ್ ಸ್ಲೋ ಡೌನ್ ಆತಂತಂದ್ರ, ಸೆಕ್ಟರ್ ಎದಕ್ ಸ್ಲೋ ಡೌನ್ ಆತ, ಇದೇನ ಟೆಂಪರವರಿ ಸ್ಲೋ ಡೌನ್ ಐತೋ ಏನ್ ಪರ್ಮನೆಂಟ್ ಸ್ಲೋ ಡೌನ್ ಐತೋ ಅಂತ ಎಲ್ಲ ಡಿಟೇಲ್ದಾಗ ನಾವು ತಿಳ್ಕೊಬೇಕ. ಆಮೇಗನ ನಾವು ಹೋಲ್ಡ್ ಮಾಡಬೇಕು, ಸೆಲ್ ಮಾಡಬೇಕು ಅಂತ ತಿಳ್ಕೊಬೇಕ. ಬಟ್ ಸೆಕ್ಟರ್ ಸ್ಲೋ ಡೌನ್ ಆಗ ನಾನು ಸ್ಟಾಕ್ ಪ್ರೈಸ್ ಕುಸಿತೈತ್ರಿ. ಮತ್ತು 3ನೇ ಕಾರಣ ಕಂಪ್ನಿದಾಗನೇ ಏನ್ರೆ ಪ್ರಾಬ್ಲಮ್ ಇದ್ದಾಗ, ಕಂಪ್ನಿದ್ ಮ್ಯಾನೇಜ್ಮೆಂಟನ್ನ ಸರಿ ಇಲ್ಲ, ಕಂಪ್ನಿದ್ ಫಂಡಾಮೆಂಟಲನ್ನ ಸರಿ ಇಲ್ಲ, ಕಂಪ್ನಿದ್ ರೆವೆನ್ಯೂನ ಗ್ರೋತ್ ಆವತ್ತ, ಕಂಪ್ನಿದಾಗನೇ ಏನ್ರ ಪ್ರಾಬ್ಲಮ್ ಇದ್ರೂ ಸಹ ಸ್ಟಾಕ್ ಪ್ರೈಸ್ ಕುಸಿತೈತಿ. ಅದ ಭಾಳ ಡೇಂಜರಸ್ ಕುಸಿತ ಅಂತೇವ್ ನಾವು. ಯಾಕಂತಂದ್ರೆ ಕಂಪ್ನಿದಾಗನೇ ಪ್ರಾಬ್ಲಮ್ ಐತಿ ಅದ ಕಾರಣ. ಮತ್ತು 4ನೇ ಕಾರಣ ಏನಂತಂದ್ರ ಬಬಲ್ ಬ್ಲಾಸ್ಟ್ ಆಗೋದ, ಬಬಲ್ ಒಡೆಯೋದಂತೇವ್ ನಾವು. ಒಂದು ಕಂಪ್ನಿದ ಓವರ್ ಹೈಪ್ ಆಗಿರ್ತೈತಿ, ಎಲ್ಲಾ ಜನರು ಅದ್ರಾಗನ ಹೂಡಿಕೆ ಮಾಡ್ತಿರ್ತಾರ, ಮತ್ತು ಅದ್ರದ ವ್ಯಾಲ್ಯೂಯೇಷನ್ ಅನ್ನು ಭಾಳ ಆಗಿರ್ತೈತ್ರಿ. ಸಿಕ್ಕಂಗ್ ವ್ಯಾಲ್ಯೂಯೇಷನ್ ಏನು ನೋಡಲ್ದ ಎಲ್ಲ ಹೂಡಿಕೆದಾರರು ಹೂಡಿಕೆ ಮಾಡಿರ್ತಾರ. ಬಟ್ ಒಂದು ಸಮಯ ಬರಾನ ಆ ಕಂಪ್ನಿದ ಬಬಲ್ ಒಡೆದ್ ಬಿಡ್ತೈತಿ, ಅವಾಗ ಸ್ಟಾಕ್ ಪ್ರೈಸ್ ಕ್ರ್ಯಾಶ್ ಆಗ್ತೈತಿ. ಅದ ಕಾರಣ ಅಂಥದ್ರಿಂದನೂ ನಾವು ದೂರ ಇರ್ಬೇಕ. ಓವರ್ ಆಲ್ ಇವು 4 ಕಾರಣಗಳಿಂದನ ಒಂದು ಸ್ಟಾಕ್ ಪ್ರೈಸ್ ಕುಸಿತೈತೆ ಅಂತ ನಾವು ಅನ್ಬೋದ. ಈಗ ಬರೀ ನಾವೇನ್ ತಿಳ್ಕೊಳ್ಳೋದಂತಂದ್ರೆ, ಯಾವ ಸ್ಟಾಕ್ 40-50% ಕುಸಿದ್ರೂ ಹೋಲ್ಡ್ ಮಾಡ್ಬೋದು ನಮ್ಮ ಪೋರ್ಟ್ಫೋಲಿಯೋನ್ಯಾಗ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಒಂದು ಕಂಪ್ನಿದ ರೆವೆನ್ಯೂ ಮತ್ತು ಪ್ರಾಫಿಟ್ ಗ್ರೋತ್ ಕೆಟ್ಟ ಸಮಯದಾಗನು ಏನ್ರೆ ಗ್ರೋ ಆಗತ್ತೈತಂತಂದ್ರ, ಅಥವಾ ಕೆಟ್ಟ ಸಮಯದಾಗೂ ಏನು ಮೊದಲು ಎಷ್ಟಿತ್ತು ಅಷ್ಟೇ ಸ್ಟೇಬಲ್ ಐತಂದ್ರೂ ಅಂಥ ಕಂಪ್ನಿಗಳ ಒಳ್ಳೇದನ ಅಂತ ನಾವು ಅಂತೀವಿ. ಅದ ಕಾರಣ ಅಂಥ ಕಂಪ್ನಿಗಳ 40-50% ಕುಸಿದ್ರೂ ಹೋಲ್ಡ್ ಮಾಡೋದ್ರ ಬಗ್ಗೆ ಯೋಚನೆ ನೀವು ಮಾಡ್ಬೋದ. 2ನೇದೇನ ಪಾಯಿಂಟ್ ಅಂತಂದ್ರೆ, ಕಂಪ್ನಿದ ಮ್ಯಾನೇಜ್ಮೆಂಟ್ ಒಳ್ಳೇದಿರ್ಬೇಕ, ಗುಡ್ ಇರ್ಬೇಕ. ಮ್ಯಾನೇಜ್ಮೆಂಟದ ಹಿಸ್ಟ್ರಿ ಚಲೋ ಇರ್ಬೇಕ. ಹಿಂದೆನೂ ಸಹ ಆ ಮ್ಯಾನೇಜ್ಮೆಂಟ್ ಒಂದೊಂದು ಕಂಪ್ನಿಗಳನ್ನ ಮಲ್ಟಿ ಬ್ಯಾಗರ್ ಮಾಡಿರ್ಬೇಕ, ಅನುಭವ ಇರ್ಬೇಕ ಆ ಮ್ಯಾನೇಜ್ಮೆಂಟಿಗ. ಆ ಮ್ಯಾನೇಜ್ಮೆಂಟ್ ಮ್ಯಾಗ ಏನು ಕೇಸ್ ಇರಬಾರ್ದ, ಇನ್ವೆಸ್ಟರ್ ಬಗ್ಗೆ ಯೋಚನೆ ಮಾಡ್ಬೇಕ. ಅಂತ ಮ್ಯಾನೇಜ್ಮೆಂಟ್ದು ಕಂಪ್ನಿಗಳನ್ನು ಏನ್ರಿ 40-50% ಕೆಟ್ಟ ಸಮಯದಾಗ ಕುಸಿದು ಅಂತಂದ್ರ ಆ ಸ್ಟಾಕ್ಗಳನ್ನಾಗನು ಹೋಲ್ಡ್ ಮಾಡೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೋದ. ಮತ್ತು 3ನೇ ಪಾಯಿಂಟ್ ಏನಂತಂದ್ರ ಬಿಸ್ನೆಸ್ ಗ್ರೋತ್. ಬಿಸ್ನೆಸ್ ಒಳ್ಳೇದಿರ್ಬೇಕ, ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ ಇರ್ಬೇಕ, ಫ್ಯೂಚರ್ನ್ಯಾಗ ಬಿಸ್ನೆಸ್ ಡಿಮಾಂಡ್ ಹೆಚ್ಚಿರ್ಬೇಕ. ಅಂತ ಕಂಪ್ನಿಗಳನ್ನು ಏನ್ರಿ ನಿಮಗ ಇಂಥ ಕೆಟ್ಟ ಸಮಯದಾಗ 40-50% ಡೌನ್ ಸಿಕ್ಕಿದ್ದು ಅಂತಂದ್ರೆ ಬಾಯ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದಾ, ಅಥವಾ ಹೋಲ್ಡ್ ಮಾಡೋದ್ರ ಬಗ್ಗೆ. ಆಲ್ರೆಡಿ ಪೋರ್ಟ್ಫೋಲಿಯೋನೇ ಇದಾವ, ಆದ್ರೂ 40-50% ಬಿದ್ದಾವ ಅಂತಂದ್ರೂ ಲಾಂಗ್ ಟರ್ಮ್ ತಕ ಹೋಲ್ಡ್ ಮಾಡೋದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೋದಾ. ಮತ್ತು ಲಾಸ್ಟ್ 5ನೇ ಪಾಯಿಂಟ್, ಡೆಡ್ ಕಂಟ್ರೋಲ್ನ ಇರ್ಬೇಕ, ಸಾಲ ಕಂಟ್ರೋಲ್ನ ಇರ್ಬೇಕ, ಸಾಲದಕ್ಕಿಂತ ಹೆಚ್ಚು ರಿಸರ್ವ್ ಇರ್ಬೇಕ, ಸಾಲ ಹೆಸರಿಗಂತ ತೆಗೆದಿರ್ಬೇಕ. ಅಂಥ ಕಂಪ್ನಿಗಳನ್ನು ಸಹ ನಿಮಗೇನ್ರೆ 40-50% ಬಿದ್ದಿದ್ದು ಅಂತಂದ್ರೂ ನೀವು ಹೋಲ್ಡ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದಾ. ಓವರ್ ಆಲ್ ಇವೇನ್ 4 ಪಾಯಿಂಟ್ ಹೇಳಿದ್ನಿ, 4 ಲಕ್ಷಣ ಒಂದು ಕಂಪ್ನಿನಾಗ ಇದಾವ. ಮತ್ತು ಇಂಥ ಕಂಪ್ನಿ ಏನ್ರೆ ನಿಮಗೆ ಡಿಸ್ಕೌಂಟ್ನಾಗ ಸಿಗತೈತಿ, ಅಥವಾ 40-50% ಬಿದ್ದೈತಿ ನಿಮ್ಮ ಪೋರ್ಟ್ಫೋಲಿಯೋನಾಗ ಅಂತಂದ್ರೂ ಅಂಥ ಕಂಪ್ನಿಗಳು ಲಾಂಗ್ ಟರ್ಮ್ನಾಗ ರಿಕವರ್ ತೋರಿಸೋ ಸಂಭಾವನೆ ಭಾಳ ಹೆಚ್ಚಿರ್ತೈತೆ ಅಂತ ನಾವು ಅಂತೀವಿ. ಅದ ಕಾರಣ ಇಂಥ ಕಂಪ್ನಿಗಳು ಇದ್ರೆ ಹೆಚ್ಚು ಅಂಜೋ ಅವಶ್ಯಕತೆ ಇಲ್ಲ ಅಂತ ಎಕ್ಸ್ಪರ್ಟ್ಗಳು ನಮಗೆ ತಿಳಿಸ್ತಾರ. ಈಗ ಬರೀ ನಾವೇನು ತಿಳ್ಕೊಳ್ಳೋದಂತಂದ್ರೆ, ಯಾವ ಸ್ಟಾಕ್ಗಳ ಯಾವ ಕಂಪ್ನಿಗಳ 40-50% ಬಿದ್ರೂ ಅವ್ರನ್ಯಾಗ ಹೋಲ್ಡ್ ಮಾಡಬಾರ್ದ, ಅವ್ರದ್ದು ಯಾವ ಥರ ಲಕ್ಷಣ ಇರ್ತದೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, 1ನೇ ಲಕ್ಷಣ ಕ್ವಾರ್ಟರ್ಲಿ ರಿಸಲ್ಟ್ ಸರಿಯಾಗಿ
ಬರುವತ್ತ. 2-3 ಕ್ವಾರ್ಟರ್ ರಿಸಲ್ಟ್ ಸರಿಯಾಗಿ ಬರಲಿಲ್ಲ ಅಂದ್ರೆ ಓಕೆ, ಬಟ್ 3-4 ಕ್ವಾರ್ಟರ್ ಆದ್ರೂ ಸೇಮ್ ರಿಸಲ್ಟ್ ಬರತೈತಿ, ಫ್ಲಾಟನೇ ಐತಿ ಅಥವಾ ಬರೋವಾತ ಮೈನಸ್ನೇ ಹೋಗತೈತಿ ಅಂತಂದ್ರೆ ಕಂಪ್ನಿದ ಬಿಸ್ನೆಸ್ನಾಗ ಏನ್ರಿ ಫಾಲ್ಟ್ ಐತಂತ ನಮಗೆ ಗೊತ್ತಾಗ್ತೈತಿ. ಅದ ಕಾರಣ ಅಂಥ ಕಂಪ್ನಿಗಳನ್ನ ಡೀಪ್ನಾಗ ಸ್ಟಡಿ ಮಾಡ್ಬೇಕು. ಯಾವ ಕಂಪ್ನಿ ಈ ಥರ ಮಾಡತೈತಂತ ನೋಡ್ಬೇಕು. ಏನ್ರಿ ಕಂಪ್ನಿದಾಗನೇ ಫಾಲ್ಟ್ ಕಾಣಿತಂತಂದ್ರೆ ಅಂಥ ಕಂಪ್ನಿಗಳನ್ನ ನೀವು ಲಾಂಗ್ ಟರ್ಮ್ ತಕ್ಕ ಹೋಲ್ಡ್ ಮಾಡಿನೂ ಉಪಯೋಗ ಇಲ್ಲ. ಅಂಥ ಕಂಪ್ನಿದಾಗಿಂದ ಹೊರಗೆ ಬರೋದನ್ನ ಒಳ್ಳೇದಂತ ನಮ್ಗೆ ಎಕ್ಸ್ಪರ್ಟ್ಗಳು ತಿಳಿಸ್ತಾರ. 2ನೇ ಪಾಯಿಂಟ್ ಏನಂತಂದ್ರೆ ಪ್ರಮೋಟರ್ಸ್ ಹೋಲ್ಡಿಂಗ್ ಕಡಿಮೆ ಆಗೋದ. ಕಂಪ್ನಿದ ಪ್ರಮೋಟರ್ಸ್ ಹೋಲ್ಡಿಂಗ್ ಅನ್ನ ಏನ್ರಿ ಕಡಿಮೆ ಆಗತೈತಿ. ಅತ್ರಾಗನು 40-50% ಏನ್ರಿ ಕಂಪ್ನಿದ ಪ್ರಮೋಟರ್ಸ್ ಅವ್ರದ್ದು ಹೋಲ್ಡಿಂಗ್ ಅನ್ನ ಏನ್ರಿ ಕಡಿಮೆ ಮಾಡತ್ತಾರಂತಂದ್ರ ಅಂತ ಕಂಪ್ನಿದಾಗನು ಇದ್ದು ಉಪಯೋಗ ಇಲ್ಲ. ಯಾಕಂತಂದ್ರ ಕಂಪ್ನಿಯನ್ನ ಸ್ಥಾಪನೆ ಮಾಡೋ ಹಿಂದೆ ಯಾರ್ದು ಕೈ ಇರ್ತೈತಿ, ಆ ವ್ಯಕ್ತಿನ ಆ ಕಂಪ್ನಿದಾಗಿಂದ ಹೊರಗೆ ಬರತಾನಂತಂದ್ರ ನಾವೊಬ್ರು ಇನ್ವೆಸ್ಟರ್ ಆಗಿ ಆ ಕಂಪ್ನಿದಾಗ ಹೋಗಿ ಏನೂ ಉಪಯೋಗ ಇಲ್ಲ. ಅದ ಕಾರಣ ಅಂಥ ಕಂಪ್ನಿದಾಗಿಂದನೂ ಹೊರಗೆ ಬರೋದು ಒಳ್ಳೇದನ್ನ ಅಂತ ನಮಗೆ ಎಕ್ಸ್ಪರ್ಟ್ಗಳು ತಿಳಿಸ್ತಾರ. ಮತ್ತು ಅಂಥ ಕಂಪ್ನಿಗಳ್ನಾಗನು ನಾವು ಲಾಂಗ್ ಟರ್ಮ್ ತಕ ಹೋಲ್ಡ್ ಮಾಡಬಾರ್ದಂತ ನಮಗೆ ಎಕ್ಸ್ಪರ್ಟ್ಗಳು ತಿಳಿಸ್ತಾರ. ಮತ್ತು 3ನೇ ಕಾರಣ ಸಾಲ ಹೆಚ್ಚಾಗತೈತಿ. ಒಂದು ಸ್ವಲ್ಪ ಹೆಚ್ಚಾತ ಕಂಟ್ರೋಲ್ನಾಗ ಐತಂದ್ರೂ ಅಂತಂದ್ರೆ ಪರವಾಗಿಲ್ಲ, ಬಟ್ ಕಂಪ್ನಿದ ಸಾಲ ಅಧಿಕವಾಗಿ ಬೆಳೆಯತೈತೆ, ಹೆಚ್ಚನ ಆಗತೈತೆ ಅಂತಂದ್ರೆ ಅಂಥ ಕಂಪ್ನಿದಾಗನು ಹೋಲ್ಡ್ ಮಾಡಿ ಉಪಯೋಗ ಇಲ್ಲ. ನಮಗೆ ಹಲವಾರು ಎಕ್ಸಾಂಪಲ್ ಕಾಣ್ತಾವ. ಆಲ್ಮೋಸ್ಟ್ ಭಾರತದ್ದು ಏನ್ ಕಂಪ್ನಿಗಳಿದಾವ, ಸ್ಟಾಕ್ಗಳಿದಾವ, ಸಾಲದಿಂದನ ಮುನಿಗಿದಾವ್ರಿ. ಅದ ಕಾರಣ ಯಾವಾಗನು ಸಾಲ ಇರಬಾರ್ದ ಅಂತಾರಿ. ಅದ ಕಾರಣ ನಾವು ಸಾಲ ಹೆಚ್ಚಾಗತೈತೋ ಅಥವಾ ಇಲ್ಲೋ ಅಂತ ಅದ್ರ ಮ್ಯಾಗ ನೋಡ್ಬೇಕಾ. ಹೆಚ್ಚು ಸಾಲ ಆಗತೈತಿ, ಕಂಪ್ನಿದ ರಿಸರ್ವ್ಗಿಂತನೂ ಮೀರಿ ಸಾಲ ಹೋಗೈತಂತಂದ್ರ ಅಂತ ಕಂಪ್ನಿಯನ್ನ ನಾವು ಹೋಲ್ಡ್ ಮಾಡಿ ಉಪಯೋಗ ಇಲ್ಲ. ಯಾಕಂತಂದ್ರ ಕಂಪ್ನಿಗೆ ನಡ್ದೈತಿ, ಒಳ್ಳೇದ್ ನಡ್ದೈತಿ, ಸಾಲ ತೀರಿಸ್ತಾರ. ಬಟ್ ಒನ್ ಟೈಮ್ನಾಗ ಏನ್ರೆ ಕೆಟ್ಟಾತ, ರಿಸೆಷನ್ ಬಂತ, ಏನ್ರಿ ಬಂತಂದ್ರ ಅಂತ ಸಾಲ ಹೆಚ್ಚಿದ್ದಿದ್ದು ಕಂಪ್ನಿಗಳ ಸರ್ವೈವ್ ಮಾಡೋದ ಭಾಳ ಕಠಿಣ. ಅಂತ ಕಂಪ್ನಿಗಳನ್ನ ಮುನಿಗೆ ಹೋಗ್ತಾವ. ಅದ ಕಾರಣ ಸಾಲ ಹೆಚ್ಚಾಗತೈತೋ ಇಲ್ಲ ಅಂತ ನಾವು ನೋಡ್ಬೇಕ. ಮತ್ತ 4ನೇ ಪಾಯಿಂಟ್, ಬಿಸ್ನೆಸ್ ದ ಫ್ಯೂಚರ್ನಾಗ ಗ್ರೋತ್ ಇಲ್ಲ. ಏನ್ ಕಂಪ್ನಿ ವಸ್ತು ತಯಾರು ಮಾಡ್ತೈತಿ ಅಥವಾ ಏನ್ ಬಿಸ್ನೆಸ್ ಮಾಡ್ತೈತಿ ಅದನ್ನ ಫ್ಯೂಚರ್ನಾಗ ಯಾರು ಬಳಸಂಗಿಲ್ಲ ಅಥವಾ ಡಿಮಾಂಡ್ ಕಡಿಮೆ ಆಗ್ತೈತಿ. ಹಿಂಗೇನ್ರೆ ನಿಮಗೆ ಅನ್ಸಿತ್ತಂತಂದ್ರ ಅಂತ ಕಂಪ್ನಿದಾಗನು ನೀವು ಹೋಲ್ಡ್ ಮಾಡಿ ಉಪಯೋಗ ಇಲ್ಲ. ಅಂತ ಕಂಪ್ನಿದು ಸ್ಟಾಕ್ ನೀವು 10-20 ವರ್ಷ ಹೋಲ್ಡ್ ಮಾಡ್ರೂ ನಿಮಗೆ ರಿಟರ್ನ್ ಕೊಡೋ ಸಂಭಾವನೆ ಬಹಳ ಕಡಿಮೆ ಇರ್ತೈತಿ. ಅದ ಕಾರಣ ಅಂತ ಕಂಪ್ನಿಗಳದಾಗಿಂದನು ಹೊರಗೆ ಬರೋದನ್ನ ಒಳ್ಳೇದತ್ತೋ ಹೋಲ್ಡ್ ಮಾಡಬಾರ್ದಂತ ನಮಗೆ ಎಕ್ಸ್ಪರ್ಟ್ಗಳು ತಿಳಿಸ್ತಾರ. ಮತ್ತ ಲಾಸ್ಟ್ 5ನೇ ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರ ಕಂಪ್ನಿದಾಗನೇ ಏನ್ರೆ ಗವರ್ನರ್ ಇಶ್ಯೂ ಬಂತಂದ್ರ, ಏನ್ ಓನರ್ ಅನ್ನ ಸ್ಕ್ಯಾಮ್ ಮಾಡಿದ ಅಥವಾ ಕಂಪ್ನಿ ರಿಲೇಟೆಡ್ ಏನ್ರೆ ಕೇಸ್ ನಡೆದೈತಿ, ಹಂಗೇನ್ರೆ ಕಂಪ್ನಿ ರಿಲೇಟೆಡ್ ಏನ್ರೆ ಪ್ರಾಬ್ಲಮ್ ಬಂದ್ರೆ ಅಂಥ ಕಂಪ್ನಿದಾಗರೆ ಮೊದಲು ಯಾರು ಹೋಲ್ಡ್ ಮಾಡಬಾರ್ದ. ಅಂಥ ಕಂಪ್ನಿದಾಗ ಲಾಂಗ್ ಟರ್ಮ್ ತಕ ಹೋಲ್ಡ್ ಇದ್ದೂ ಉಪಯೋಗ ಇಲ್ಲ ಅಂತ ನಮಗೆ ಎಕ್ಸ್ಪರ್ಟ್ಗಳು ತಿಳಿಸ್ತಾರ. ಅದ ಕಾರಣ 5ನೇ ಪಾಯಿಂಟನು ಭಾಳ ಇಂಪಾರ್ಟೆಂಟ್ ಅಂತ ನಾವು ಅನ್ಬೋದ. ಅದ ಕಾರಣ ಇವೇನು 5 ಪಾಯಿಂಟ್ಗಳು ಹೇಳದ್ನಿ, ಇವು 5 ಪಾಯಿಂಟ್ಗಳು ಯಾವುದೇ ಕಂಪ್ನಿದಾಗ ನಿಮಗೆ ಕಾಣಿತಂತಂದ್ರೆ ಅಂಥ ಕಂಪ್ನಿಗಳ್ದಾಗ ನೀವು ಲಾಂಗ್ ಟರ್ಮ್ ತಕ ಹೋಲ್ಡ್ ಮಾಡಿ ಉಪಯೋಗ ಇಲ್ಲ. ತಪ್ಪಿ ಒಂದೊಂದು ಕಂಪ್ನಿ ಲಾಂಗ್ ಟರ್ಮ್ನಾಗ ನಿಮಗೆ ಚಲೋ ಕೊಡ್ಬೋದು, ಯಾಕಂದ್ರೆ ಮಾರುಕಟ್ಟೆ ಐತಿ, ಏನು ಹೇಳಕ್ ಬರಂಗಿಲ್ಲ. ಬಟ್ ನಾವು ಪ್ರೊಬ್ಯಾಬಿಲಿಟಿ ನೋಡ್ರೆ ಯಾವುದೇ ಕಂಪ್ನಿದಾಗ ಇವು 5 ಪಾಯಿಂಟ್ಗಳು ಇದ್ದು ಅಂತಂದ್ರೆ ಅವ ಮುನಿಗಿನ ಹೋಗ್ತಾವ ಅಥವಾ ಕಂಪ್ನಿಗಳದ ಶೇರ್ದ ಪ್ರೈಸ್ದ ಗ್ರೋತನ ಆಗಂಗಿಲ್ಲ ಅಂತ ನಾವು ಅನ್ಬೋದ. ಇದ್ರ ಬಗ್ಗೆನೂ ನಿಮಗೆ ಗುರ್ತಾ ಇರ್ಬೋದ. ಈಗ ಬಾರಿ ಲಾಸ್ಟಿಗೆ ಏನು ತಿಳ್ಕೊಳ್ಳೋಣ ಅಂತಂದ್ರೆ, ಒಂದು ಸ್ಟಾಕ್ ಅದರ ಹಾಯ್ದಿಂದ 40-50% ಕುಸಿದೈತಂತಂದ್ರೆ ಎಷ್ಟು ದಿನದ್ನಾಗ ಮತ್ತೆ ರಿಕವರಿ ತೋರಿಸ್ಬೋದ ಅಥವಾ ಯಾವ ಸ್ಟಾಕ್ಗಳು ರಿಕವರಿ ತೋರ್ಸಂಗಿಲ್ಲ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, 1ನೇ ಪಾಯಿಂಟ್ ಏನಂತಂದ್ರೆ ಯಾವ್ದ್ರೆ ಕಂಪ್ನಿ, ಯಾವ್ದ್ರೆ ಸ್ಟಾಕ್ ಗುಡ್ ಫಂಡಮೆಂಟಲ್ ಐತಿ, ಅದ್ರ ಬಿಸ್ನೆಸ್ ಎಲ್ಲ ಚಲೋ ಐತಿ, ಅಂತ ಕಂಪ್ನಿಗಳ ಕೆಟ್ಟ ಸಮಯದಾಗ ಏನ್ರಿ 40-50% ಕುಸಿದ್ರನು ಅದೇನ್ ಸಮಸ್ಯೆದಿಂದ 40-50% ಬಿದ್ದಿರ್ತಾವ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ದಿಂದ. ಆ ಫ್ಯಾಕ್ಟರ್ ಏನ್ರ ಹೋತಂತಂದ್ರ ಆಮ್ಯಾಗ 4-12 ತಿಂಗಳನ್ಯಾಗ 4 ತಿಂಗಳದಿಂದ 12 ತಿಂಗಳನ್ಯಾಗ ಮತ್ತೆ ರಿಕವರಿ ತೋರಿಸ್ಬೋದ. ಮತ್ತು ರೀಸೆಂಟ್ ಹೈ ಏನು ಹೊಡೆದಿರ್ತೈತಿ ಅಲ್ಲಿ ಹೋಗ್ಬೋದಂತ ನಮಗೆ ಡೇಟಾ, ಹಿಸ್ಟೋರಿಕಲ್ ಡೇಟಾ ತಿಳಿಸ್ತೈತಿ. ಮತ್ತು 2ನೇದ ಸೈಕಲಿಕಲ್ ಸ್ಟಾಕ್ಗಳು ಅಂತಂದ್ರೆ ಯಾವುದೇ ಒಂದು ಪರ್ಟಿಕ್ಯುಲರ್ ತಿಂಗಳನ್ಯಾಗನ ಅವು ಕಂಪ್ನಿಗಳು ಓಡ್ತಾವ್ರಿ. ಪ್ರತಿ ವರ್ಷ ಅವ್ರ ರೆವೆನ್ಯೂ ಬರಂಗಿಲ್ಲ, ಒಂದು ಯಾವುದೇ ವರ್ಷ ಅಥವಾ ಒಂದು ಯಾವುದೇ ಕ್ವಾರ್ಟರನ್ನ ಅವ್ರ ರೆವೆನ್ಯೂ ಆಗ್ತೈತೆ. ಅದಕ್ಕೆ ನಾವು ಸೈಕಲಿಕಲ್ ಬಿಸ್ನೆಸ್ ಅಂತೀವಿ. ಸೈಕಲಿಕಲ್ ಬಿಸ್ನೆಸ್ದು ಸ್ಟಾಕ್ಗಳ ಏನ್ರೆ ಬಿದ್ದಾವ ಅಂತಂದ್ರೆ ಕೆಟ್ಟ ಪರಿಸ್ಥಿತಿನ್ಯಾಗ, ಆ ಕೆಟ್ಟ ಪರಿಸ್ಥಿತಿ ಎಲ್ಲ ರಿಸಾಲ್ವ್ ಆಗಾನ 12 ತಿಂಗಳದಿಂದ 3 ವರ್ಷ ತನಕ ಸಮಯ ತಗೋಬಹುದು ರಿಕವರ್ ಆಗಕ್ಕಂತ ನಮಗೆ ಹಿಸ್ಟೋರಿಕಲ್ ಡೇಟಾ ತಿಳಿಸ್ತೈತಿ. ಮತ್ತು 3ನೇದ ಕೆಟ್ಟ ಸ್ಟಾಕ್ಗಳ ಏನೋ ಫಂಡಮೆಂಟಲ್ ಚಲೋ ಇಲ್ಲ ಅಥವಾ ಕಂಪ್ನಿದ ಏನೋ ಒಳ್ಳೇದನ್ನ ಇಲ್ಲ ಅಂತ ಸ್ಟಾಕ್ಗಳ ಏನ್ರೆ ಇದ್ದು ಅಂತಂದ್ರೆ ಅವು ರಿಕವರಿ ತೋರಿಸೋ ಸಂಭಾವನೆ ಬಹಳ ಕಡಿಮೆ ಅಥವಾ ತೋರ್ಸಂಗಿಲ್ಲ ಅಂತ ನಾವು ಅನ್ಬೋದು. ಅವೆಲ್ಲಿರ್ತಾವ ಅಲ್ಲೇನ ಉಳಿದ್ಬಿಡ್ತಾವ್ರಿ.
ಮತ್ತು ನಾಲ್ಕನೇದ ವೀಕ್ ಫಂಡಮೆಂಟಲ್ ಇರೋ ಕಂಪ್ನಿಗಳ ಫಂಡಮೆಂಟಲ್ ಅನ್ನ ಸ್ಟ್ರಾಂಗ್ ಇರಂಗಿಲ್ಲ ರೀ ಅಂತ ಕಂಪ್ನಿಗಳನ್ನು ಕೆಟ್ಟ ಸಮಯದಾಗ ಬಿದ್ದಾಗ ಅವು ರಿಕವರಿ ತೋರಿಸೋ ಸಂಭಾವನೆ ಬಹಳ ಕಡಿಮೆ ಇರ್ತೈತಿ. ಅದ್ರ ಬಗ್ಗೆನೂ ನಿಮಗ ಗೊತ್ತಾಗಿರ್ಬೋದ. ಅದ ಕಾರಣ ಇದೇನು ಇವತ್ತಿನ ಈ ವಿಡಿಯೋನಾಗ ಎಲ್ಲಾ ನಾವು ತಿಳ್ಕೊಂಡು ಇದ್ರಲ್ಲೇ ನಮಗ್ ಏನ್ ಗೊತ್ತಾಗ್ತೈತೆ ಅಂತಂದ್ರ ಹೂಡಿಕೆದಾರರಿಗೆ ಏನ್ ಗೊತ್ತಾಗ್ತೈತೆ ಅಂತಂದ್ರ ಬ್ಲೈಂಡ್ಲಿ ಯಾವ್ದು ಸ್ಟಾಕ್ನಾಗ ನಾವು ಹೂಡಿಕೆ ಮಾಡಬಾರ್ದ. ಬ್ಲೈಂಡ್ಲಿ ಯಾವ್ದು ಸ್ಟಾಕ್ನಾಗ ಹೂಡಿಕೆ ಮಾಡಿ ಅದನ್ನ ನೀವು ಲಾಂಗ್ ಟರ್ಮ್ ತಕ ಇಟ್ರಿ ಅಂತಂದ್ರೆ ನೀವು ಕೋಟ್ಯಾಧಿಪತಿ ಆಗಂಗಿಲ್ಲ, ನೀವು ರಾಕೇಶ್ ಜುಂಜುನ್ವಾಲಾ ಅವ್ರಾಗಂಗಿಲ್ಲ. ಅದ ಕಾರಣ ಲಾಂಗ್ ಟರ್ಮ್ ಇಂಪಾರ್ಟೆಂಟ್ ಸ್ಟಾಕ್ ಮಾರ್ಕೆಟ್ದಾಗ. ಬಟ್ ಯಾವ ಸ್ಟಾಕ್ ಅನ್ನ ನೀವು ಬಾಯ್ ಮಾಡಿ ಲಾಂಗ್ ಟರ್ಮ್ ತಕ ಇರ್ತೀರಿ ಅದ್ ಬಹಳ ಇಂಪಾರ್ಟೆಂಟ್. ಅದ ಕಾರಣ ಯಾವ ಸ್ಟಾಕ್ ಅನ್ನ ಬಾಯ್ ಮಾಡ್ತೀರಿ ಅಂತ ನೀವು ಫಸ್ಟ್ ನೋಡ್ಬೇಕ. ಒಳ್ಳೆ ಕಂಪ್ನಿಗಳನ್ನ ಬಾಯ್ ಮಾಡ್ಬೇಕ ಅಂದ್ರೆ ನಿಮಗ ಫ್ಯೂಚರ್ನಾಗ ರೊಕ್ಕ ಆಗ್ತಾವಂತ ನಾವ್ ಅನ್ಬೋದ. ಅದ ಕಾರಣ ಇದ್ರಲ್ಲೇ ಎಲ್ಲಾ ಓವರ್ ಆಲ್ ನಮಗ್ ಏನ್ ಗೊತ್ತಾಗ್ತೈತೆ ಅಂತಂದ್ರೆ ಯಾವ ಕಂಪ್ನಿ ಒಳ್ಳೇದೈತಿ, ಯಾವ ಕಂಪ್ನಿ ಪ್ರಾಫಿಟ್ ಗ್ರೋತ್ ಐತಿ ಅಂತ ಕಂಪ್ನಿದು ಸ್ಟಾಕ್ ಪ್ರೈಸ್ ಗ್ರೋತ್ ಆಗ್ತೈತೆ ಅಂತ ನಾವ್ ಅನ್ಬೋದ. ಕಂಪ್ನಿ ಗ್ರೋತ್ ಇಸ್ ಈಕ್ವಲ್ ಟು ಸ್ಟಾಕ್ ಗ್ರೋತ್ ಅಂತ ನಾವು ಅನ್ಬೋದ. ಓವರ್ ಆಲ್ ಇದೈತಿ ಇವತ್ತಿನ ಈ ವಿಡಿಯೋ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಇದೇ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.